ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೆಲ್ಲದೀನಿ ಅಂದ್ರೆ ಪುಣೆದೊಳಗದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ವೆಕೇಷನ್ ಮುಗಿಸ್ಕೊಂಡು ಬರುವಾಗ ಈವ್ನಿಂಗ್ ನಂದು ಟ್ರೈನ್ ಇತ್ತು. ಅದಕ್ಕೆ ಪುಣೆದಾಗ ನಂದು ಯು ಜಿ ಫ್ರೆಂಡ್ ಇದ್ಲು. ಆಕೆಗೆ ಮೀಟ್ ಆಗಬೇಕಂತ ವೇಟ್ ಮಾಡಿದೆ. ಸ್ವಲ್ಪ ಹೊತ್ತು ಆದಮೇಲೆ ಆಕೆ ಬಂದ್ಲು. ಎಲ್ಲ ಲಗೇಜ್ ಎಲ್ಲ ಇಟ್ಟು ನಾವು ಸುತ್ತಾಡೋದು ಅಂತ ಪ್ಲಾನ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಂದ್ರೆ ನಾನು ನನ್ನ ಫ್ರೆಂಡ್ ನೋಡೋಕೆ ಪುಣೆಗೆ ಬಂದಿದ್ದೆ. ಆ್ಯಂಡ್ ಸ್ಪೆಷಲ್ ಫ್ರೆಂಡ್ ನೋಡ್ರಿ ಯಾರಂತ. ಮಾರ್ನಿಂಗ್ 9:30ಗೆ ಬಂದೆ. ಒಂದು 10 ಹಂಗೆ ಬಂದು ನಂಗೆ ಪಿಕ್ ಮಾಡೋ ಹೋಗ್ತಾಳೆ. ಇವತ್ತಿಂದ ನಂದು ಹೋಸ್ಟಿಗೆ ಪುಣೆ ಹೋಸ್ಟ್. ಮತ್ತು ನಿಮಗೊಂದು ಪ್ಲೇಸ್ ತೋರಿಸ್ತೀನಿ. ಅಲ್ಲಿ ನಾವು ಆಲ್ ಇಂಡಿಯಾ ಟೂರ್ದಾಗ ಬಂದಾಗೆಲ್ಲ ತಿಂದಿದ್ವಿ. ಅದು ನೋಡಿ ಅದೆಲ್ಲ ಮೆಮೊರೀಸ್ ನೆನ್ಪು ಬರಾಕುತ್ತಿತ್ತು. ನಾನು ತೋರಿಸ್ತೀನಿ ತಡ್ರಿ. ಮಂಜುನಾಥ್, ನಿಂಗೆ ಇದೇನಾದ್ರೂ ಮಂಜುನಾಥ್ ಡುಮ್ಮ ನಿಂಗೆ ಇದೇನಾದ್ರೂ ನೆನಪಿದ್ರೆ ಹೇಳು. ಇದು ಸ್ಟ್ರೀಟ್ ರಾತ್ರಿ ಬಂದು RCB ಪುಣೆದಾಗ. ಇವತ್ತು ನಾ ಇಲ್ಲೇ ಪುಣೆಗೆ ಬಂದಿಲ್ಲ. ಇವತ್ತು ಎಲ್ಲೆಲ್ಲಿ ಹೋಗೋದು ಏನೇನು ಮಾಡೋದಂತ ಈ ಕುಟ್ಟಿ ಎಲ್ಲ ನೋಡ್ಕೋತಾಳ. ಕುಟ್ಟಿಗೆ ಎಲ್ಲಿ ಹೊಂಟಿ ನೆಕ್ಸ್ಟ್? ಈಗ ಮೆಟ್ರೋಯಿಂದ ಆ ಪ್ಲೇಸಿಗೆ ಹೊಂಟೀವಿ. ನೋಡೋಣ ಬರ್ರಿ ಏನೇನೈತಿ, ಏನೇನು ವಿಶೇಷ ಎಲ್ಲಿದೆ ಎಲ್ಲ. ಹೆಂಗೆ ಅನ್ಸೋಗೋದು ಕುಟ್ಟಿ ನಾ ಬಂದಿದ್ದಕ್ಕೆ? ಹ್ಯಾಪಿ ಎಷ್ಟು ಹ್ಯಾಪಿ ಕಾಂಡ್ ಮೇಜರಾ ನಾನೇ ಹೇಳ್ಬೇಕು ನೋಡೆಲ್ಲ. ದೊಡ್ಡ ಮೆಟ್ರೋ ಸ್ಟೇಷನ್ ಐತಂದ್ರೆ ಇಲ್ಲಿರೋರ್ಗೆ ಕನ್ಫ್ಯೂಷನ್ ಆಗತ್ತೆ ನೋಡ್ರಿ. ನನಗೆಲ್ಲ ಸ್ವಲ್ಪ ಪುಣೆ ತೋರಿಸ್ಬೇಕು ಅಂದ್ಕೊಂಡಿದ್ಲು ಕುಟ್ಟಿ. ಆ್ಯಕ್ಚುಲಿ ಹೆಸರು ಕೃತಿಕಾ ಅಂತ. ನಾವೆಲ್ಲ ಕುಟ್ಟಿ ಅಂತ ಕಾಲೇಜ್ದಾಗಿಂದ ಅಂತಿದ್ವಲ್ಲ ಹಂಗೆ. ಮತ್ತು ರಿಪಬ್ಲಿಕ್ ಡೇ ಇತ್ತು ನೆಕ್ಸ್ಟ್ ಡೇ. ಅದಕ್ಕೆ ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ನಡೆದಿತ್ತು. ಹಾಗೆ ಡಬ್ಲ್ಯೂ ಶೇಟ್ ಗಣಪತಿ ಗುಡಿಗೆಲ್ಲ ಬಂದ್ವಿ. ಅವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಇರೋದಕ್ಕೆ ಸ್ವಲ್ಪ ರಶ್ನೂ ಇತ್ತು. ಅಂದರೂ ನಾ ಬಂದಿದ್ನಲ್ಲ ಸ್ವಲ್ಪ ವೆಯ್ಟ್ ಮಾಡೋಣ ಹೋಗೋಣ ಅಂತಂದು ಎಲ್ಲ ದರ್ಶನ ಎಲ್ಲ ಮಸ್ತ್ ಆಯ್ತು ನಮ್ದು ಇಲ್ಲಿ ಗಣಪತಿದು. ಆಮೇಲೆ ಇಲ್ಲಿ ಫ್ಲವರ್ ಮಾರ್ಕೆಟ್ ಎಲ್ಲ ಇತ್ತು. ಹೇಳಾಗೋತಿರ್ಲಿಲ್ಲ ಮಸ್ತ್ ಎಲ್ಲ ಸಿಗುತ್ತಂತಂದು. ಮತ್ತು ಇಲ್ಲಿ ಹಂಗೆ ನಮ್ಮ ಕಡೆ ಎಲ್ಲ ದುರ್ಗದ ಬೈಲ್ ಅದೆಲ್ಲ ಐತಲ್ಲ ಹುಬ್ಳಿದಾಗ, ಆ ಟೈಪ್ ಇಲ್ಲಿ ನಾರ್ಮಲ್ ಒಂದು ಹಂಗೆ ಮಾರ್ಕೆಟ್ ಇತ್ತು. ಆಮೇಲೆ ಪುಣೆಗೆ ಬಂದು ಪಾವ್ ಭಾಜಿ ತಿನ್ಲಿಕ್ಕಂದ್ರೆ ಹೆಂಗೆ ಅಂತಂದು ಪಾವ್ ಭಾಜಿ ಎಲ್ಲ ತಿಂದು. ಮತ್ತು ನಂದು ಹಾಕಿದ್ದು ಯಾವಾಗ್ಲೂ ದೋಸೆ ನಮ್ದು ಫೇವ್ರೆಟ್ ಬ್ರೇಕ್ಫಾಸ್ಟ್. ಎಲ್ಲಿ ಹೋದರೂ ದೋಸೆ ತಿಂತಿದ್ವಿ. ಇಲ್ಲೇನೂ ನಾನು ಪಾವ್ಜಿ ತಿಂದೆ. ಅದ್ರ ಜೊತೆ ದೋಸೆ ಒಂಥರ ಇಟ್ಸ್ ಅನ್ ಎಮೋಷನ್. ಅದಷ್ಟೇನು ಚಲೋ ಇಲ್ಲ. ಈಗ ಡಬ್ಲ್ಯೂ ಶೇಟ್ ಗಣಪತಿ ಅದೆಲ್ಲ ನೋಡ್ಕೊಂಡು ಟಿಫಿನ್ ಅದ ಮಾಡ್ಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೊಂಟೀವಿ. ಬಟ್ ಯಾವ್ದು ಪ್ಲೇಸ್ ನೆಕ್ಸ್ಟ್ ಶನಿವಾರ ವಾಡ ಪ್ಲೇಸಿಗೆ ಹೊಂಟೀವಿ. ಸೊ ಅದರಿಂದ ಸ್ವಲ್ಪ ದೂರ ಅಂತ ಅದಕ್ಕೆ ಸ್ವಲ್ಪ ಆಟೋದಾಗೆಲ್ಲ ಹೊಂಟೀವಿ. ನಾನು ಬರ್ತಾ ಹೊಂಟಿ ಹೋಪ್ ಫುಲ್ಲು ಆಗುತ್ತೆಲ್ಲ ಇವತ್ತಿನ ದಿವಸ ಅಂದ್ಕೊಂಡು ಅದನ್ನು ಬರೀ ನಾ ಏನೇನು ನೋಡ್ತೀನಿ ನಿಮಗೂ ಎಲ್ಲ ತೋರಿಸ್ತೀನಿ. नेक्स्ट FC जाना पड़ेगा, लेकिन FC रोड को अभी इधर वो शिवाजी का लाल महल है ना. ಏನು ಮಸ್ತ್ ಫೀಲಿಂಗ್ ಅಂದ್ರೆ ಇಲ್ಲಿ ಬರೋಕ್ಕಿಂತ ಒಂದು ದಿವಸ ಮುಂಚೆನ ಒಂದು ಹೊಳ್ಳಮ್ಮ ಗುಡ್ಡಕ್ಕೆ ಹೋಗಿದ್ದೆ. ನಂದು ಒಂದು ಬ್ಲಾಗ್ದಾಗ ಐತಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿಂದ ಸ್ವಲ್ಪ ಶಿವಾಜಿ ರಿಲೇಟೆಡ್ ಅದೊಂದು ಪ್ಲೇಸ್, ಅಲ್ಲೆಲ್ಲ ಅವ್ರು ಬಂದಿದ್ದು, ಅವರು ಸೈನಿಕರೆಲ್ಲ ಇದ್ದಿದ್ದು ನೋಡಿದ್ದೆ. ಮತ್ತು ಇವತ್ತು ಇಲ್ಲಿ ಬಂದಿದ್ದಿಲ್ಲ, ಒಂಥರ ಖುಷಿ ಆಯ್ತು ನಂಗೆ. ಇವತ್ತು ಸಾಟರ್ಡೇ ಇರೋದ್ರಿಂದ ಐ ಥಿಂಕ್ ಸೊ ಜಗ್ಗ ಗದ್ಲೈತಿ. ಇವಾಗ ಬಂದಿರೋ ಪ್ಲೇಸ್ ಇದು ಶನಿವಾರ ವಾಡ ಅಂತ. ಪಕ್ಕದಲ್ಲಿರೋ ಊರಿನವ್ರು ಏನೇ ಇಲ್ಲಿ ಇವತ್ತು ಸ್ಯಾಟರ್ಡೇ ಸ್ಕೂಲ್ ಹುಡುಗರಿಗೆಲ್ಲ ಪಿಕ್ನಿಕ್ ಕರ್ಕೊಂಡ್ಬಂದಿದ್ರು. ಅದೆಲ್ಲ ನೋಡಿ ನಾವು ಸ್ಕೂಲ್ದಾಗೆಲ್ಲ ಪಿಕ್ನಿಕ್ ಹೋಗಿದ್ದು ಮತ್ತು ಎಲ್ಲ ಒಂಥರ ಮಸ್ತ್ ಇರ್ತೈತೆ. ಪಿಕ್ನಿಕ್ ಅಂದ್ರೆ ಭಾಳ ಖುಷಿ ಆಕಿತ್ತು ನಾವೆಲ್ಲ ಸಣ್ಣವರಿದ್ದಾಗ. ಇವರೆಲ್ಲ ಎಷ್ಟು ಎಂಜಾಯ್ ಮಾಡಾಕೋತಿದ್ರಲ್ಲ, ಅದು ನೋಡಿ ಖುಷಿ ಆಯ್ತು. ಹಾಗೆ ಒಂದು ಸಣ್ಣ ಹುಡುಗ ಹಂಗೆ ಆಡಾಕೋತಿದ್ದ ನೋಡ್ರಿ. ಪೇಶ್ವಾ ಅವ್ರದ್ದು ಫ್ಯಾಮಿಲಿ ಟ್ರೀ. बालाजी विश्वनाथ ಸ್ವಲ್ಪ ಹಂಗೆ ಇಲ್ಲಿ ಗಾರ್ಡನ್ ಟೈಪ್ ಎಲ್ಲ ಐತೆ. ಎಲ್ಲ ಸ್ವಲ್ಪ ಅಡ್ಡಾಡಿ ಸ್ವಲ್ಪ ಇಲ್ಲೇ ಕೂತ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಮಾಲ್ ನೋಡೋಕೆಲ್ಲ ಹೋದ್ವಿ.
ಇಲ್ಲಿ ಹಂಗೆ ಮ್ಯಾಲೆ ಹೋಗಿ ಎಲ್ಲ ಅಲ್ಲಿಂದ ನೋಡೋಕೆಲ್ಲ ಸಣ್ಣ ಸಣ್ಣ ಸ್ಟೆಪ್ಸ್ ಇದ್ವು, ಅದ್ರ ಥ್ರೂ ನಾವು ಮ್ಯಾಲೆ ಹೋದ್ವಿ. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ ಇದು ಗಾರ್ಡನ್ ಟೈಪ್ ಎಲ್ಲ ಮಸ್ತ್ ಮಾಡ್ಯಾರ. ಒಂಥರ ಸಿಮೆಟ್ರಿ ಐತಿ, ಈ ಕಡೆದು ಸ್ವಲ್ಪ ಸೇಮ್, ಮತ್ತು ಎಲ್ಲ ಸಣ್ಣ ಸಣ್ಣ ಗಿಡಗಳು ಎಲ್ಲ ಚಂದ ಮಾಡ್ಯಾರ. ಮತ್ತು ಹಂಗೆ ಇಲ್ಲಿ ನಾವು ಬಂದು ಸ್ವಲ್ಪ ಚಂದ ಫೋಟೋ ತಗೊಂಡು ಆಮೇಲೆ ಸ್ವಲ್ಪ ಹಂಗೆ ಫೋಟೋ ಪೋಸ್ ಕೊಟ್ಟು, ಮತ್ತು ಇಲ್ಲಿ ಇದು ಫ್ರಂಟ್ ಸೈಡ್ ಆಫ್ ಇದು ಶನಿವಾರ ವಾಡದ್ದು ಅದು ನ್ಯಾಷನಲ್ ಫ್ಲಾಗ್ ಎಲ್ಲ ಎಷ್ಟು ಚಂದ ಹಾಡಾಡ್ಕೊತಿತ್ತು. ಇದೆಲ್ಲ ನೋಡಿ ಖುಷಿ ಆಯ್ತು. ಹಂಗೆ ಆಮೇಲೆ ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋದ್ವಿ. ಜಗ್ಗ ಬಿಸಿಲಿತ್ತಪ್ಪ ಅವತ್ತು. ಹಂಗೆ ಬಿಸಿಲಿಗೆ ನಾವು ಇಲ್ಲಿ ಕೆಳಗೆ ಬಂದು ಇಲ್ಲಿ ಮಜ್ಜಿಗೆ, ಇಲ್ಲೇನೋ ಮಹಾರಾಷ್ಟ್ರ ಮಜ್ಜಿಗೆಗೆ ತಾಕ್ ಅಂತಾರಂತ. ಚಲೋ ಇತ್ತು. ಫುಲ್ ಜಸ್ಟ್ ಏನಿಲ್ಲ, ಸಿಂಪಲ್ ಮಜ್ಜಿಗೆನ ಫುಲ್ ಐಸ್ದಾಗ ಹಾಕಿ ಸ್ವಲ್ಪ ಏನೋ ಮಸಾಲೆ ಹಾಕಿ ಕೊಡ್ತಿದ್ರು. ಅದಕ್ಕೆ ಫುಲ್ ಟೇಸ್ಟಿ ಆಗಿತ್ತು. ಟೇಸ್ಟ್ ಅಂಕರು ಏಕ್ ನಂಬರ್. ಆಮೇಲೆ ಹಂಗೆ ಚಲೋ ಇತ್ತಲ್ಲ ಅಂತಂದು ಒಂದು ಗ್ಲಾಸ್ ಕುಡ್ದು ಆಮೇಲೆ ಒನ್ಸ್ ಮೋರ್ ಅಂದ್ಕೊಂಡು ಇನ್ನೊಂದು ಗ್ಲಾಸ್ ಎಲ್ಲ ಕುಡ್ದೆ. ಮಸ್ತ್. ಓನ್ಲಿ ಅವರ್ ಎಕ್ಸ್ಪ್ರೆಷನ್ ಕ್ಯಾನ್ ಟೆಲ್ ಅಸ್ ವಾಟ್ ಇಟ್ ಈಸ್. ಆಮೇಲೆ ಮಸ್ತ್ ಬಿಸ್ನೆಸ್ ನೋಡ್ರಿ ಇದು ಮಜ್ಜಿಗೆ ಬಿಸ್ನೆಸ್ ಬಿಸ್ಲಾಗ. ನಾವೀಗ ಲಾಲ್ ಮಹಲ್ ಹೊಂಟೀವಿ. ನೋಡುಂಬರಲ್ಲಿ ಏನೇನೈತಿ ಏನಂತಂದು. ಆಲ್ಮೋಸ್ಟ್ 2 ಗಂಟೆ, 9ರಿಂದ ಸಿದ್ಧಾಡೋಗುತ್ತೆ. ಹೇಗನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದು FC ರೋಡ್. ಆಕಿ ಭಾಳ ಕಾಲ್ದಾಗೆಲ್ಲ ಹೇಳ್ತಿದ್ಲು, FC ರೋಡ್ ಶಾಪಿಂಗ್ ಇಲ್ಲಿ ಬರ್ತೀವಿ ನಾವು ಫ್ರೆಂಡ್ಸ್ ಅದು ಇದು ಅಂತಂದು. ಹಂಗೆ ಇಲ್ಲಿ ಒಂದು ಆರ್ಟ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ರು. ಎಷ್ಟು ಚಂದ ಐತೆ ನೋಡೋಕ್ಕೆಲ್ಲ. ನಾಂಕ್ರು ಇದು ನೋಡಿ ಫುಲ್ ಹುಚ್ಚ ಅದೇ. ಅದು ಎಷ್ಟು ಅಂದ್ರೆ ಎಷ್ಟು ಡೀಟೇಲ್ ಆಗಿ ಹಿಂಗೆ ನ್ಯಾಚುರಲ್ ಹಿಂಗೆ ಕೂತವ್ರಿಗೆ ಮತ್ತು ನಾವು ಯಾವ್ದು ಕೇಳ್ತೀವಿ ಅದನ್ನೆಲ್ಲ ಡ್ರಾಯಿಂಗ್ಸ್ ಎಲ್ಲ ಬಿಡಿಸ್ಕೊಡ್ತಿದ್ರಿ ಇಲ್ಲಿ. ಬಟ್ ನಮ್ಮ ಕಡೆ ಅಷ್ಟೊಂದು ಟೈಮು ಇದ್ದಿದ್ದಿಲ್ಲ, ಪ್ಲಸ್ ಡ್ರಾಯಿಂಗ್ ಮಾಡಿಸ್ಕೊಳಕ್ಕೆ ಅಷ್ಟು ರೊಕ್ಕನೂ ಇದ್ದಿದ್ದಿಲ್ಲ. ಇಲ್ಲಿ ಅಂಕಲ್ ಆಂಟಿ ಅವರೆಲ್ಲ ಚಂದಂಗೆ ಕೂತ್ಕೊಂಡು ಡ್ರಾಯಿಂಗ್ ಎಲ್ಲ ಮಾಡಿಸ್ಕೊತಿದ್ರು. ಎಲ್ಲ ಮಸ್ತ್ ಮಾಡಾಕೋತಿದ್ರು. ಆಮೇಲೆ ನಾವು ಈಕಿ ಕುಟ್ಟಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ರಂತ ಇಲ್ಲಿ ಒಂದು ಕೆಫೆಗೆ. ಇದವ್ರದ್ದು ಫೇವ್ರೇಟು ಅಂತ. ಇಲ್ಲಿ ಮಸ್ತ್ ಟೀ ಮತ್ತು ಮಸ್ಕಾ ಬನ್ ಇಲ್ಲಿದ್ದು ಏನೇನೋ ಸ್ಪೆಷಲ್ ಫುಡ್ಸ್ ಅಂತ ಹೇಳ್ತಿದ್ಲಕ್ಕಿ. ಅದಕ್ಕೆ ಆ್ಯಕ್ಚುಲಿ ಜಾಗ ಇದ್ದಿದ್ದಿಲ್ಲ, ಸ್ವಲ್ಪ ವೇಟ್ ಮಾಡಿದ್ವಿ ಇಲ್ಲಿನೂ ಎಲ್ಲ. ವೇಟ್ ಮಾಡಿ ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ನಮಗೂ ಜಾಗ ಸಿಕ್ತು. ಆಮೇಲೆ ಅಲ್ಲಿ ಅಕ್ಕಿದು ಒಂದು ಫೇವ್ರೇಟ್ ಇತ್ತು, ವೆಜ್ ಗ್ರಿಲ್ಡ್ ಸ್ಯಾಂಡ್ವಿಚ್ ವಿತ್ ಚೀಸ್ ಟಾಪ್ ಆನ್ ಇಟ್ ಅಂತ. ಮಸ್ತ್ ಇತ್ತು. ಆಮೇಲೆ ಇದು ಮಸ್ಕಾ ಬನ್ ನಾನು ಲಾಸ್ಟ್ ಟೈಮ್ ಇದು ಮುಂಬೈದಾಗ ತಿಂದಿದ್ದೆ. ನಂಗೆ ಒಂಥರ ಫೇವ್ರೇಟ್ ಅನಿಸಿತ್ತು, ಫೇವ್ರೇಟ್ ಆಗಿತ್ತು. ಮತ್ತು ಇಲ್ಲಿನೂ ತಿಂದೆ, ಚಲೋ ಇತ್ತು. ಒನ್ಸ್ ಹಿ ಶುಡ್ ಟ್ರೈ ದಿಸ್ ಮಸ್ಕಾ ಬನ್, ವಿಲ್ ಫಾಲ್ ಫಾರ್ ಇಟ್. ಆಮೇಲೆ ಭಾಳ ದಿವಸ ಆಗಿತ್ತು ನಾ ಟೀ ಕುಡಿದು ಬಿಟ್ಟಿದ್ದೆ. ಬಟ್ ಈ ಬನ್ ಜೊತೆ ಯು ಹ್ಯಾವ್ ಟು ಹ್ಯಾವ್ ದಟ್ ಟೀ. ಅದು ಟೇಸ್ಟ್ ಬೇರೆ ನೆಕ್ಸ್ಟ್ ಲೆವೆಲ್. ಮಸ್ತ್ ಇತ್ತು. ಮಸ್ಕಾ ಬನ್, ವೆಜ್ ಗ್ರಿಲ್ಡ್, ಅದು ಸ್ಯಾಂಡ್ವಿಚ್ ವಿತ್ ಚೀಸ್ ಮತ್ತು ಇನ್ನೊಂದು 2 ಐಟಮ್ದು ಏನೇನೋ ತಿಂದ್ವಿ. ಅದಂಕರು ಮಸ್ತ್ ಇತ್ತು. ಚೆನ್ನಾಗಿತ್ತು ನೋಡ್ರಿ ಇದು. ಆಮೇಲೆ ನಾವು ಬಂದಿದ್ದೆ ಇಲ್ಲಿ ರಿಚ್ ಇಲ್ಲೇನೋ ಬೆಸ್ಟ್ ಕೋಲ್ಡ್ ಕಾಫಿ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ಅಂತಿದ್ಲಕ್ಕಿ. ನೋಡುಂಬರಿ ಏನಾಗತ್ತಂತಂದು. ಈ ಒಂದು ಬೆಸ್ಟ್ ಕಾಫಿ ಯಾವ್ದಿದೆ, ರಿಚ್ ಅನ್ನೋಡ ಕಾಫಿ ಶಾಪ್ ಕರ್ಕೊಂಬಲ್ಲ. ಮಸ್ತ್ ಐತಿ. ಭಾಳ ದಿವಸ ಆತು ಕುಡ್ದು ಮತ್ತು ಕುಡಾಕ್ತೀವಿ. ಬೆಸ್ಟ್ ಮಸ್ತ್ ಕಾಫಿ. ಬಾಯ್ ಕುಟ್ಟಿ, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಎಲ್ಲ ಹೇಳ್ತೀನಿ ನಾ ಮುಂಚೆ ಇವ್ರಿಗೆ. We'll meet in next vlog. Until like, share, subscribe ಮಾಡ್ರಿ. Love you all. Bye. We'll see you soon.